ಬೆಂಗಳೂರಿನಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ಇದೆ ಅಂತೇಳಿ ನಮ್ಮ ಪ್ರತಿನಿಧಿ ಚಂದನ ಮೆಜೆಸ್ಟಿಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಚಂದನ, ಬೆಂಗಳೂರಲ್ಲಿ ಈಗಾಗಲೇ ಬಹುತೇಕ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ನೈತಿಕ ಬೆಂಬಲ ಅಷ್ಟೇ ಕೊಡ್ತಾ ಇರುವಂಥದ್ದು. ಸದ್ಯಕ್ಕೆ ವಾಟಾಳ್ ನಾಗರಾಜ್ ಏಕಾಂಗಿಯಾಗಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಮೆಜೆಸ್ಟಿಕ್ನಲ್ಲಿ ಬಸ್ ಸಂಚಾರ ಆರಂಭವಾಗಿದೆಯಾ? ಜನ ಹೆಚ್ಚಾಗಿ ಓಡಾಡ್ತಾ ಇದ್ದಾರಾ? ಹೇಗೆ ಚಂದನ? ಭರತ್ ಕೃಷ್ಣಪ್ಪ, ಈಗ ಬೆಂಗಳೂರಲ್ಲಿ ಬಂದ್ ಬಿಸಿ ಯಾವ ತರ ಇದೆ ಅಂತಾದ್ರೆ ನಿಜಕ್ಕೂ ಬಿಸಿ ತಟ್ಟಿಲ್ಲ ಅಂತ ಹೇಳ್ಬೋದು ಸದ್ಯದ ಪರಿಸ್ಥಿತಿಗೆ. ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಬಂದ್ನ ಸ್ವರೂಪ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ಮುಂದಿನ ಕ್ಷಣಗಳಲ್ಲಿ ಅಥವಾ ಸಂಜೆವರೆಗೂ ನೋಡ್ಬೋದು. ಆದ್ರೆ ಸದ್ಯದ ಪರಿಸ್ಥಿತಿಯನ್ನ ನೋಡೋದಾದ್ರೆ ಮೆಜೆಸ್ಟಿಕ್ ನಲ್ಲಿ ನಾರ್ಮಲ್ ಆಗಿದೆ. BMTC ಓಡಾಟ ಆಗಿರ್ಬೋದು, KSRTC ಬಸ್ಗಳ ಓಡಾಟ ಆಗಿರ್ಬೋದು, ಸಂಚಾರ ಆಗಿರ್ಬೋದು, ನಾರ್ಮಲ್ ಆಗಿದೆ. ಸದ್ಯ ನಾನೀಗ BMTC ಹಾಗೂ KSRTC ಬಸ್ ನಿಲ್ದಾಣದ ಮಧ್ಯಭಾಗದಲ್ಲಿ ಇದ್ದೀನಿ. ನೀವು ನನ್ನ ಬಲಭಾಗದಲ್ಲಿ ನೋಡಬಹುದು BMTC ಬಸ್ ನಿಲ್ದಾಣ. ಎಂದಿನಂತೆ ಬಸ್ ಸಂಚಾರ ಇರುವಂತದ್ದು. ನಾರ್ಮಲ್ ಆಗಿ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಸ್ಕೂಲ್ಗೆ ಕಾಲೇಜ್ಗೆ ಹೋಗೋ ಅಂತ ವಿದ್ಯಾರ್ಥಿಗಳು ಬಸ್ ನಲ್ಲಿ ಸಂಚಾರವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ BMTCಗೆ ಯಾವುದೇ ತರದ ಬಂದ್ ಬಿಸಿ ತಟ್ಟಿಲ್ಲ ಅನ್ನುವಂಥದ್ದು ಈ ಕ್ಷಣಕ್ಕೆ ಸ್ಪಷ್ಟ ಆಗ್ತಾ ಇದೆ. ಅಂದ್ರೆ ನಾರ್ಮಲ್ ಆಗಿ ಜನ ಓಡಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನು ಮತ್ತೊಂದು ಭಾಗದಲ್ಲಿ ನೀವು KSRTC ಬಸ್ ನಿಲ್ದಾಣವನ್ನು ಕೂಡ ಗಮನಿಸಬಹುದು. ಅಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಬಸ್ಗಳ ಓಡಾಟ ಇರುವಂತದ್ದು. ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ನಮ್ಮ ಬೆಂಗಳೂರಿಂದ ಬೇರೆ ಬೇರೆ ಜಿಲ್ಲೆಗೆ ಯಥಾಸ್ಥಿತಿಯಲ್ಲಿ ಓಡಾಟವನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಮೆಜೆಸ್ಟಿಕ್ ನಲ್ಲಿ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಏನೂ ಕೂಡ ಚೇಂಜಸ್ ಕಾಣಿಸ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಅಂದ್ರೆ ನಾರ್ಮಲ್ ಆಗಿರುವಂತದ್ದು ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಕಾಫಿ ಅಂಗಡಿಗಳಾಗಿರ್ಬೋದು, ಜನರ ಓಡಾಟ ಆಗಿರ್ಬೋದು, ಬಸ್ಗಳ ಸಂಚಾರ ಆಗಿರ್ಬೋದು, ಎಲ್ಲವೂ ಕೂಡ ಸದ್ಯಕ್ಕೆ ನಾರ್ಮಲ್ ಆಗಿ ಕಾಣಿಸ್ತಾ ಇರುವಂತದ್ದು. ಅಂದ್ರೆ ಮುಂದಿನ ದಿನಗಳಲ್ಲಿ, ಅಂದ್ರೆ ಮುಂದಿನ ಕ್ಷಣಗಳಲ್ಲಿ ಯಾವ ರೀತಿ ಹೋರಾಟದ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ ಸದ್ಯಕ್ಕೆ ಎಲ್ಲವೂ ಕೂಡ ನಾರ್ಮಲ್ ಆಗಿರುವಂತದ್ದು. ಮತ್ತೊಂದ್ ಕಡೆ ಪೊಲೀಸರ ಬಿಗಿ ಭದ್ರತೆಯೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಕಾಣಿಸ್ತಾ ಇರುವಂತದ್ದು. ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಸರ್ಪಗಾವಲನ್ನ ಕೊಟ್ಟು, ಅಂದ್ರೆ ಯಾರು ಕೂಡ ಬಂಧನ ಮಾಡಬಾರದು, ಅಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಗುಂಪು ಗುಂಪಾಗಿ ಗೂಡೋದಿರ್ಬೋದು, ಗುಂಪು ಗುಂಪಾಗಿ ನಿಂತ್ಕೊಂಡು ಮಾತನಾಡೋದಿರ್ಬೋದು ಅನ್ನುವಂತ ಎಚ್ಚರಿಕೆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸರ್ಪಗಾವಲನ್ನ ಕೊಡ್ತಾ ಇರುವಂತದ್ದು. ಹೀಗಾಗಿ ಯಾವುದೇ ತರದ ಬಂದ್ನ ಎಫೆಕ್ಟ್ ಅನ್ನುವಂಥದ್ದು ಸದ್ಯದ ಮಟ್ಟಿಗಂತೂ ಕಾಣಿಸ್ತಾ ಇಲ್ಲ. ಭರತ್, ಧನ್ಯವಾದ ಚಂದನ ತಮ್ಮ ಮಾಹಿತಿಗಾಗಿ. ಸದ್ಯ ಬೆಂಗಳೂರಿನಲ್ಲಿ ಬಂದ್ಗೆ ಯಾವುದೇ ರೀತಿಯಾದ ಸಂಪೂರ್ಣವಾದ ಬೆಂಬಲ ಕಾಣಿಸ್ತಾ ಇಲ್ಲ, ಕೇವಲ ನೈತಿಕ ಬೆಂಬಲ ಅಷ್ಟೇ. ಪ್ರತಿಭಟನೆ ಮಾಡ್ತೀವಿ ಅಂತ ಕೆಲವೊಂದು ಇನ್ಫಾರ್ಮೇಶನ್ಸ್ ಇದೆ, ಅದ್ರ ಪ್ರಕಾರ ಎಲ್ಲರೂ ಶಾಂತಿಯುತವಾಗಿ ಮಾಡಬೇಕು ಅಂತ ಹೇಳಿದ್ದೀವಿ. ಅಂಗಡಿ ಮುಂಗಟ್ಟುಗಳೇನಾದರೂ ಬಲವಂತವಾಗಿ ಮುಚ್ಚುವಂಥದ್ದು ಆ ಥರದ ಕಾರ್ಯ ಬಲವಂತದ ಮುಚ್ಚಲಿಕ್ಕೆ ಅವಕಾಶ ಇಲ್ಲ. ಸ್ವಯಂಕೃತವಾಗಿ ಅವರೇನಾದರೂ ಮಾಡಿದ್ರೆ ಮಾಡ್ಬೋದು ಹೊರತು ಬಲವಂತವಾಗಿ ಯಾರು ಬಲವಂತ ಮಾಡೋಂಗಿಲ್ಲ. ಇದಿಷ್ಟು ಮಂಡ್ಯ SP ಅವರಾದಂತಹ ಶೋಭಾರಾಣಿ ಅವರ ಮಾತಾಗಿರುವಂಥದ್ದು. ಅಂದರೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆಯನ್ನು ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯಾದ್ಯಂತ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವಂಥದ್ದು. KSRP ತುಕಡಿ ಸೇರಿದಂತೆ DR ಕೂಡ ಇಲ್ಲಿ ಬಳಸ್ಕೊಳ್ಳಲಾಗಿದೆ. ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಲಾಗಿದೆ ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಅಷ್ಟೇ ಅಲ್ಲ, ಬಲವಂತವಾಗಿ ಯಾರು ಕೂಡ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಬಾರ್ದು ಎಂಬ ನಿಟ್ಟಿನಲ್ಲಿ ಈಗಾಗಲೇ SP ಅವರು ಕೂಡ ಖಡಕ್ ಸೂಚನೆಯನ್ನು ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಚಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ಮಂಡ್ಯ SP ಶೋಭಾರಾಣಿ ಅವರು ಮಾತಾಡ್ತಾ ಇದ್ರು. ಬಲವಂತವಾಗಿ ಬಂದ್ ಮಾಡುವಂತಿಲ್ಲ, ಬಲವಂತವಾಗಿ ಅಂಗಡಿಗಳನ್ನು ಮುಚ್ಚುವಂತಿಲ್ಲ, ಬಸ್ಗಳನ್ನು ತಡೆಯುವಂತಿಲ್ಲ, ಪ್ರತಿಭಟನೆ ಮಾಡಲಿ ಅನ್ನೋ ಒಂದು ಮಾತನಾಡ್ತಾ ಇದ್ರ ಜೊತೆಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸೂಕ್ತ ಭದ್ರತೆಯನ್ನು ಕೂಡ ನಾವು ಜಿಲ್ಲೆಯಾದ್ಯಂತ ಕೈಗೊಂಡಿದ್ದೀವಿ ಅಂತ ಕೂಡ ಹೇಳ್ತಾ ಇದ್ರು. ಇನ್ನು ಮೈಸೂರಿನಲ್ಲಿ ಗಮನಿಸ್ತಾ ಇದ್ರಿ, ಎಂದಿನಂತೆ ಬಸ್ ಸಂಚಾರ ಆರಂಭವಾಗಿದೆ, ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿದೆ. ಇನ್ನು ಬೆಂಗಳೂರಿನಲ್ಲಿ ಯಥಾವತ್ತು ಪ್ರತಿದಿನ ಹೇಗಿರುತ್ತೆ ಬೆಂಗಳೂರು ಆ ರೀತಿಯಾಗಿ ಆರಂಭವಾಗಿದೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಸಾರಥ್ಯದಲ್ಲಿ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಟೌನ್ ಹಾಲ್ನಿಂದ ಫ್ರೀಡಮ್ ಪಾರ್ಕ್ವರೆಗೆ ನಾವು ರ್ಯಾಲಿ ಮಾಡ್ತೀವಿ ಅಂತೇಳಿ ವಾಟಾಳ್ ನಾಗರಾಜ್ ಜೊತೆಗೆ ಕನ್ನಡ ಸೇನೆ N ಕುಮಾರ್ ಹಾಗೂ ಕನ್ನಡ ಜಾಗೃತಿ ವೇದಿಕೆಯ ಗಿರೀಶ್ ಗೌಡ್ರು ಸೇರಿದಂತೆ ಕೆಲವು ಸಂಘಟನೆಗಳಷ್ಟೇ ಕರ್ನಾಟಕ ಬಂದ್ಗೆ ಬೆಂಬಲ ಕೊಟ್ಟು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಅಂದರೆ ಕರವೇ ಶಿವರಾಮೇಗೌಡ ಬಣ, ಕರವೇ ನಾರಾಯಣಗೌಡರ ಬಣ, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ, ಖಾಸಗಿ ಸಾರಿಗೆಯ ಒಕ್ಕೂಟ, ಹೋಟೆಲ್ ಅಸೋಸಿಯೇಷನ್, KSRTC, BMTC, ಬಹುತೇಕ ಆಟೋ ಸಂಘಟನೆಗಳು, ಜೊತೆಗೆ ಖಾಸಗಿ ಶಾಲೆಗಳ ಒಕ್ಕೂಟ, ಪೋಷಕರ ಅಸೋಸಿಯೇಷನ್,
ಖಾಸಗಿ ಟ್ರಾವೆಲ್ಸ್ ಅಸೋಸಿಯೇಷನ್ ಎಲ್ಲರೂ ಕೂಡ ನೈತಿಕ ಬೆಂಬಲವನ್ನಷ್ಟೇ ಕೊಟ್ಟಿದ್ದಾರೆ. ನಾವು ಬಲವಂತವಾಗಿ ಬಂದ್ ಮಾಡೋದಿಲ್ಲ, ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಕೂಡ ಕೇವಲ ಸಾಂಕೇತಿಕವಾಗಿ ಭಾಗವಹಿಸ್ತೇವೆ, ಯಾರನ್ನು ಕೂಡ ಬಲವಂತವಾಗಿ ಬಂದ್ ಮಾಡೋದಾಗಲಿ, ರಸ್ತೆ ತಡೆ ಮಾಡೋದಾಗಲಿ ಅಥವಾ ಬಸ್ಗಳನ್ನು ತಡೆಯೋ ಕೆಲಸವನ್ನು ನಾವು ಮಾಡೋದಿಲ್ಲ ಅಂತೇಳಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕ ಬಂದ್ನ ಪರಿಸ್ಥಿತಿಯಾಗಿ ಮೆಟ್ರೋ ನಿಲ್ದಾಣಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿ ಇದ್ದಾರೆ ಸವಿತಾ, ಸದ್ಯದ ಪರಿಸ್ಥಿತಿ ಅಂದರೆ ಬೆಂಗಳೂರಲ್ಲಿ ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಒಂದು ಕಡೆ BMTC KSRTC ಬಸ್ಗಳು ಎಂದಿನಂತೆ ಓಡಾಡ್ತಾ ಇದೆ. ಮೆಟ್ರೋ ಸಂಚಾರ ಹೇಗಿರುತ್ತೆ ಇವತ್ತು? ಜೊತೆಗೆ ಮೆಟ್ರೋ ಪ್ರಯಾಣಿಕರಲ್ಲಿ ಏನಾದರೂ ಆತಂಕ ಕಾಡ್ತಾ ಇದೆಯಾ ಸವಿತಾ? ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರವಾಗಿ ಕನ್ನಡ ಪರ ಸಂಘಟನೆಗಳು ಇಂದು ಅಖಂಡ ಕರ್ನಾಟಕಕ್ಕೆ ಬಂದ್ಗೆ ಕರೆ ಕೊಟ್ಟಿದ್ರು. ಪ್ರಮುಖವಾಗಿ ಒಂದಿಷ್ಟು ಸಂಘಟನೆಗಳು ನೈತಿಕ ಬೆಂಬಲವನ್ನು ಕೊಟ್ಟರು, ಮತ್ತೆ ಪೂರ್ಣ ಪ್ರಮಾಣದ ಬೆಂಬಲ ಕೊಟ್ಟವರು ಕೂಡ ವಾಪಸ್ ಪಡೆದಿದ್ದಾರೆ. ಬಿಕಾಸ್ ಮಳೆ ಆಗ್ತಿದೆ, ಡ್ಯಾಮ್ಗಳು ಫಿಲ್ ಆಗ್ತಾ ಇದ್ದಾವೆ, ಇಂತಹ ಸಂದರ್ಭದಲ್ಲಿ ಬಂದ್ ಅಷ್ಟು ಸೂಕ್ತ ಅಲ್ಲ ಅನ್ನೋ ಕಾರಣ ಕೂಡ ಕೊಟ್ಟಿದ್ದಾರೆ. ಸದ್ಯ ನಾನು ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣದ ಬಳಿ ಇದ್ದೀನಿ. ದೃಶ್ಯದಲ್ಲಿ ನೋಡಬಹುದು, ಬಹುತೇಕ ಜನಜೀವನ ಯಥಾವತ್ತಾಗಿದೆ. ಜನರು ಕೂಡ ಮೆಟ್ರೋಗೆ ಓಡಾಡ್ತಾ ಇದ್ದಾರೆ, ತಮ್ಮ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ಈಗಷ್ಟೇ ಇರೋದ್ರಿಂದ ಒಂದಿಷ್ಟು ಜನರು ಈಗ ಮೆಟ್ರೋ ಬಳಕೆ ಮಾಡ್ತಾ ಇದ್ದಾರೆ. ಜೊತೆಗೆ ನೋಡ್ಬೋದು ಹೊರಭಾಗದಲ್ಲಿ ಯಾವ ರೀತಿಯಾಗಿ ಆಟೋಗಳು ಕೂಡ ಓಡಾಟ ಇದೆ, ಕ್ಯಾಬ್ಗಳ ಓಡಾಟ ಇದೆ, ಖಾಸಗಿ ಬಸ್ಗಳ ಓಡಾಟ ಇದೆ, ಸರ್ಕಾರಿ ಬಸ್ಗಳ ಓಡಾಟ ಕೂಡ ಇದೆ. ಜನಜೀವನ ಯಥಾವತ್ತಾಗಿದೆ. ಪ್ರಮುಖವಾಗಿ ಈ ಭಾಗದಲ್ಲಿ ಒಂದೊಮ್ಮೆ ಏನಾದರೂ ಬಂದ್ನ ಎಫೆಕ್ಟ್ ಆಗ್ಬೋದು ಅಥವಾ ಗಲಾಟೆಗಳಾಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹೆಚ್ಚುವರಿ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಕಾಟನ್ಪೇಟೆಯಿಂದ 50ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ಬೋದು KSRTC ಬಸ್ನಲ್ಲಿಯೂ ಕೂಡ ಜನರು ಯಥಾವತ್ತಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಒಂದಿಷ್ಟು ಆತಂಕ ಜನರಲ್ಲೂ ಇಲ್ಲ. ಪ್ರಮುಖವಾಗಿ ಬಂದ್ನಲ್ಲಿ ಒಂದಿಷ್ಟು ಜನ ಮುಂಚಿತವಾಗಿ ಹೇಳಿದರು ಪೂರ್ಣ ಪ್ರಮಾಣದ ಬೆಂಬಲ ಇಲ್ಲ, ನೈತಿಕ ಬೆಂಬಲವನ್ನು ಕೊಡ್ತೀವಿ. ಸೊ ತಮಿಳುನಾಡಿಗೆ ನಾವು ನೀರು ಹರಿಸೋ ವಿಚಾರವಾಗಿ ನಮ್ಮ ಬೇಸರ ಇದೆ, ಹಾಗಂತ ಹೇಳಿ ಮಳೆ ಬರೋ ಸಮಯದಲ್ಲಿ ಈ ಒಂದು ಟೈಮ್ನಲ್ಲಿ ನಾವು ಬಂದ್ ಮಾಡಿದರೆ ಅಷ್ಟು ಸೂಕ್ತ ಅಲ್ಲ ಅಂತ. ಇನ್ನು ಮೆಟ್ರೋ ನೋಡ್ಬೋದು, ಮೆಟ್ರೋನು ಕೂಡ ಅಲ್ಲಿಯೂ ಜನರ ಓಡಾಟ ಯಥಾವತ್ತಾಗಿದೆ. ಬಹುತೇಕ ಆಟೋ ಚಾಲಕರು ಕೂಡ, ಆಟೋ ಸಂಘಟನೆಗಳು ಕೂಡ ನೈತಿಕ ಬೆಂಬಲ ಕೊಟ್ಟಿರೋದ್ರಿಂದ ಆಟೋಗಳ ಓಡಾಟ ಇದೆ. ಇನ್ನು ಈ ಭಾಗದಲ್ಲಿ ಹೆಚ್ಚುವರಿ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಜೊತೆಗೆ ನೋಡ್ಬೋದು ಪ್ರಯಾಣಿಕರು, ಅಂದರೆ ಕೇವಲ ಮೆಜೆಸ್ಟಿಕ್ ಅಂದ ತಕ್ಷಣ ಇಲ್ಲಿಯ ಸಿಟಿ ಜನರು ಮಾತ್ರ ಅಲ್ಲ, ಬೇರೆ ಬೇರೆ ಅಂದರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಮತ್ತು ಬೇರೆ ಬೇರೆ ರಾಜ್ಯದ ಜನರು ಕೂಡ ಓಡಾಡುವಂತಹ ಜಾಗ. ಸೊ ನಾರ್ಮಲ್ ಆಗಿದೆ ಜನಜೀವನ. ಯಾವ ರೀತಿ ಇದೆ ಅಂದರೆ ಅವರು ಊರುಗಳಿಗೆ ಹೋಗೋದು ಬರೋದು ವಾಪಸ್ ಆಗೋದು ನಾರ್ಮಲ್ಲೇ ಆಗಿದೆ. ದೃಶ್ಯದಲ್ಲಿ ನೋಡ್ಬೋದು ಮೆಟ್ರೋ ಪ್ರಯಾಣಿಕರು ಕೂಡ. ಇನ್ನು ನನ್ನ ಬಲಭಾಗದಲ್ಲಿಯೂ ಕೂಡ ತೋರಿಸ್ತಾ ಹೋಗ್ತೀನಿ. ಈ ಭಾಗದಲ್ಲಿ ಅಂದರೆ ಒಂದೊಮ್ಮೆ ಏನಾದರೂ ಬಂದ ಎಫೆಕ್ಟ್ ಆದರೆ, ಇಂಪ್ಯಾಕ್ಟ್ ಆದರೆ, ಸೊ ಹೆಚ್ಚುವರಿ ಪೊಲೀಸರ ನಿಯೋಜನೆ ಈ ಭಾಗದಲ್ಲಿ ಆಗಿದೆ. ಅಂದರೆ 50ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ಒಂದೊಮ್ಮೆ ಏನಾದರೂ ಕನ್ನಡ ಪರ ಸಂಘಟನೆಗಳು ಗಲಾಟೆ ಮಾಡಿಕೊಂಡ್ರೆ ಅಥವಾ ಪರಿಸ್ಥಿತಿ ಕೈ ಮೀರಿದರೆ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಪ್ರಮುಖವಾಗಿ ಮಿಶ್ರ ಪ್ರಕ್ರಿಯೆ ವ್ಯಕ್ತ ಆಗ್ತಿದೆ ಆರಂಭಿಕ ಹಂತದಲ್ಲಿ ಅಂತ ಹೇಳ್ಬೋದು. ಒಂದು ಕಡೆ ಕ್ಲಾರಿಟಿನೂ ಇದೆ. ಒಂದಿಷ್ಟು ವಾಟಾಳ್ ನಾಗರಾಜ್ ಅವರು ಹೋರಾಟಕ್ಕೆ ಕರೆ ಕೊಟ್ಟಾಗ ಪೂರ್ಣ ಪ್ರಮಾಣದ ಬೆಂಬಲವನ್ನು ಕೊಟ್ಟವರು ವಾಪಸ್ ಪಡೆದಿದ್ದಾರೆ. ಪ್ರಮುಖವಾಗಿ ಮಳೆ ಆಗ್ತಿರೋ ಕಾರಣದಿಂದ ಈ ಒಂದು ಸಮಯದಲ್ಲಿ ಬಂದ ಅವಶ್ಯಕತೆ ಇಲ್ಲ ಅಂತ. ಸೊ ಆ ಕಾರಣದಿಂದಾಗಿ ಸೊ ಅವರಲ್ಲಿಯೂ ಕೂಡ ಮಿಶ್ರ ಪ್ರಕ್ರಿಯೆ ಇರೋದ್ರಿಂದ ಬಂದ ಇಂಪ್ಯಾಕ್ಟ್ ಈ ರೀತಿ ಇದೆ ಅಂತ ಹೇಳ್ಬೋದು. ಭರತ್, ಧನ್ಯವಾದ ಸವಿತಾ ತಮ್ಮ ಮಾಹಿತಿಗಾಗಿ. ಬೆಂಗಳೂರಲ್ಲಿ ಸದ್ಯದ ಪರಿಸ್ಥಿತಿ ಯಥಾವತ್ತಾಗಿ, ಅಂದರೆ ಪ್ರತಿದಿನ ಯಾವ ರೀತಿ ಜನಸಂಚಾರ ಇರುತ್ತೆ, ಸಾರಿಗೆ ವ್ಯವಸ್ಥೆ ಇರುತ್ತೆ, ಆ ರೀತಿಯಾದ ಒಂದು ದೃಶ್ಯಗಳು ಕಾಣಿಸ್ತಾ ಇದೆ. ಒಂದು ಕಡೆ KSRTC ಬಸ್ ನಿಲ್ದಾಣದಲ್ಲಿ ಬಸ್ ಸಂಚಾರ ಮಾಡ್ತಾ ಇದೆ, BMTC ಬಸ್ ನಿಲ್ದಾಣದಲ್ಲೂ ಕೂಡ ಎಂದಿನಂತೆ ಬಸ್ಗಳು ಸಂಚಾರ ಮಾಡ್ತಾ ಇದೆ. ಮತ್ತೊಂದು ಕಡೆ ಮೆಟ್ರೋ ಸಂಚಾರ ಕೂಡ ಎಂದಿನಂತೆ ಸಾಗ್ತಾ ಇದೆ. ಜನರು ಕೂಡ ಅಂದರೆ BMTC ಬಸ್ಗಳ ಮೇಲೆ ಅವಲಂಬಿತರಾಗಿರುವಂತಹ ಜನರು ಬಸ್ನಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮೆಟ್ರೋಗಳಲ್ಲಿ ಓಡಾಡಬೇಕಾಗಿರುವಂತಹ ಜನರು ಕೂಡ ಮೆಟ್ರೋದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ಪೊಲೀಸ್ ಇಲಾಖೆ ಕೂಡ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿದೆ. ಹಾಗಾಗಿ ಪ್ರಮುಖವಾದ ಜಂಕ್ಷನ್ಗಳಲ್ಲಿ ಅಥವಾ ಹೆಚ್ಚು ಜನರು ಓಡಾಡುವಂತಹ ಜಾಗಗಳಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಮೆಜೆಸ್ಟಿಕ್ ಸುತ್ತಮುತ್ತ KSRTC ಬಸ್ ನಿಲ್ದಾಣ, BMTC ಬಸ್ ನಿಲ್ದಾಣ ಹಾಗೂ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲೂ ಕೂಡ ಪೊಲೀಸರನ್ನು ನಿಯೋಜಿಸಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಇನ್ನು ವಾಟಾಳ್ ನಾಗರಾಜರು ಬೆಳಗ್ಗೆ 11 ಗಂಟೆಗೆ ಟೌನ್ ಹಾಲ್ ಮುಂಭಾಗದಿಂದ ಫ್ರೀಡಂ ಪಾರ್ಕ್ವರೆಗೆ
ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಉಳಿದಂತೆ ಬೆಂಗಳೂರಿನಲ್ಲಿ ಬೇರೆ ಎಲ್ಲೂ ಕೂಡ ಪ್ರತಿಭಟನೆಗಳಾಗುವಂತಹ ಚಾನ್ಸಸ್ ತೀರಾ ಕಡಿಮೆ ಇದೆ. ಬೆಳಗ್ಗೆ 11 ಗಂಟೆಯ ನಂತರವಷ್ಟೇ ಪ್ರತಿಭಟನೆ ಆರಂಭವಾಗುವಂತಹ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಿಗೆ ಸಾಕಷ್ಟು ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ರು ಆರಂಭದಲ್ಲಿ. ಅಂದರೆ ವಾಟಾಳ್ ನಾಗರಾಜ್ ಅವರು ಯಾವಾಗ ಕರ್ನಾಟಕ ಬಂದನ್ನು ಘೋಷಣೆ ಮಾಡಿದ್ರು ಆ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟಗಾರರು, ಶಿವರಾಮೇಗೌಡ ಇರ್ಬೋದು, ಕರ್ವೆ ಶಿವರಾಮೇಗೌಡರು ಅಥವಾ ಸಾರಾ ಗೋವಿಂದರು ಇರ್ಬೋದು, ಖಾಸಗಿ ಶಾಲೆಗಳ ಒಕ್ಕೂಟ ಆಗಿರ್ಬೋದು, ಸಾಕಷ್ಟು ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟಿದ್ರು. ನಾವು ಬಂದ್ಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೇವೆ, ಬೀದಿಗಿಳಿತೇವೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಅದಾದ ನಂತರ ರಾಜ್ಯದ ಹಲವು ಭಾಗಗಳಲ್ಲಿ ಮಳೆ ಆರಂಭವಾಯಿತು, ಜಲಾಶಯಗಳಲ್ಲಿ ಒಂದಿಷ್ಟು ನೀರು ಕೂಡ ಸಂಗ್ರಹವಾಯಿತು. ಹಾಗಾಗಿ ಕರ್ನಾಟಕ ಬಂದ್ ಮಾಡೋದು ಬೇಡ, ಪ್ರತಿಭಟನೆಯನ್ನು ಮಾಡೋಣ, CWRC ಅಥವಾ CWMA ಕೊಟ್ಟಿರುವಂಥ ಆದೇಶವನ್ನು ಧಿಕ್ಕರಿಸೋಣ ಅಂತೇಳಿ ನಿರ್ಧಾರ ಮಾಡಿದ್ರು. ಹಾಗಾಗಿ ಸಾಂಕೇತಿಕವಾಗಿ ನಾವು ಬಂದ್ಗೆ ಬೆಂಬಲ ಕೊಡ್ತೀವಿ, ನೈತಿಕವಾಗಿ ಬೆಂಬಲ ಕೊಡ್ತೀವಿ, ಯಾವುದೇ ರೀತಿಯಾಗಿ ಕರ್ನಾಟಕ ಬಂದ್ ಮಾಡೋದಿಲ್ಲ ಅಂತೇಳಿ ಹಲವು ಸಂಘಟನೆಗಳು ಬಂದ್ನಿಂದ ವಾಪಸ್ ಆದವು. ಇದೀಗ ವಾಟಾಳ್ ನಾಗರಾಜ್ ಅವರು ಏಕಾಂಗಿಯಾಗಿ ನಾವು ಬಂದ್ ಮಾಡೇ ಮಾಡ್ತೇವೆ ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಬೆಳಗ್ಗೆ 11 ಗಂಟೆಯ ಬಳಿಕ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಪ್ರತಿಭಟನೆ ರ್ಯಾಲಿ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಈ ನಡುವೆ CWRC ಕರ್ನಾಟಕ ಸರ್ಕಾರಕ್ಕೆ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿದೆ. ಅಂದರೆ ಇದಕ್ಕೂ ಮುಂಚೆ ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಕೊಡಬೇಕು ಅಂತೇಳಿ CWRC ಒಂದು ಆದೇಶವನ್ನು ಕೊಟ್ಟಿತ್ತು. ಅದಾದ ಬಳಿಕ CWMA ಕೂಡ ಆ ಆದೇಶವನ್ನು ಎತ್ತಿ ಹಿಡಿದಿತ್ತು. ಅದಾದ ನಂತರ ಆರಂಭದಲ್ಲಿ ಕರ್ನಾಟಕ ಸರ್ಕಾರ ನೀರು ಬಿಡೋದಕ್ಕೆ ತಯಾರಿರಲಿಲ್ಲ. ಆದರೆ ಮಳೆ ಬಂದ ಕಾರಣ, ಜಲಾಶಯಗಳಲ್ಲಿ ನೀರು ಸಂಗ್ರಹವಾದ ಕಾರಣ ನೀರನ್ನು ತಮಿಳುನಾಡಿಗೆ ಬಿಡಬೇಕಾದ ಒಂದು ಅನಿವಾರ್ಯ ಸೃಷ್ಟಿಯಾಯಿತು. ನೀರನ್ನು ಕೂಡ ಬಿಟ್ಟರು. ಅದಾದ ಬಳಿಕ ಈಗ ಮತ್ತೆ CWRC ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತೇಳಿ ಮತ್ತೆ ಆದೇಶವನ್ನು ಕೊಟ್ಟಿದೆ. ಹಾಗಾಗಿ ಮತ್ತೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಸಂಕಷ್ಟದ ಪರಿಸ್ಥಿತಿಗೆ ಸಿಲುಕಿದೆ. ಹಾಗಾಗಿ ರೈತರು ಕೂಡ ಸಾಕಷ್ಟು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ತಮಿಳುನಾಡಿಗೆ ನೀರನ್ನು ಬಿಡಬಾರದು ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ತಮಿಳುನಾಡು ಸರ್ಕಾರ ಜೊತೆಗೆ ತಮಿಳುನಾಡಿನ DMK ಪಾರ್ಟಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅರ್ಜಿಯನ್ನು ಹಾಕಿದ್ದಾರೆ. ಈ ಕೂಡಲೇ ಕರ್ನಾಟಕ ಸರ್ಕಾರ ತಮಿಳುನಾಡಿಗೆ CWRC ಅಥವಾ CWMA ಆದೇಶ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ನೀರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಈ ಅರ್ಜಿಯನ್ನು ವಿಚಾರಣೆ ನಡೆಸ್ತಾ ಇದೆ. ಸದ್ಯಕ್ಕೆ ವಿಚಾರಣಾ ಹಂತದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ನೀರಿನ ಹಂಚಿಕೆಯ ಅರ್ಜಿ ಇದೆ. ಒಟ್ಟಾರೆ ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ವಾಟಾಳ್ ನಾಗರಾಜ್ ಅವರ ಸಾರಥ್ಯದಲ್ಲಿ ಹಲವು ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮತ್ತೆ ಸಾಕಷ್ಟು ಸಂಘಟನೆಗಳು ಬಂದ್ಗೆ ಕೇವಲ ನೈತಿಕ ಬೆಂಬಲ ಅಷ್ಟೇ ಅಂತ ಹೇಳಿದ್ದಾರೆ. ಹಾಗಾಗಿ ಜನರಲ್ಲಿ ಎಲ್ಲೋ ಒಂದು ಕಡೆ ಬಂದ್ ವಾತಾವರಣ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಆತಂಕದಲ್ಲೇ ಓಡಾಡ್ತಾ ಇದ್ದಾರೆ. ದಿನ ಆರಂಭವಾಗಿದೆ. ಸದ್ಯ ಮೈಸೂರು, ಮಂಡ್ಯ, ಈ ಕಡೆ ಬೆಂಗಳೂರಲ್ಲಿ ಯಥಾವತ್ತು ಪರಿಸ್ಥಿತಿ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.